ಸಿಎಸ್ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಎಫ್ಐಆರ್ ರದ್ದನ್ನ ಕೋರಿ ಹೈಕೋರ್ಟ್ಗೆ ರವಿಕುಮಾರ್ ಅರ್ಜಿ ಹಾಕಿದ್ದಾರೆ. ಈ ಹೇಳಿಕೆ ನಂತರದಲ್ಲಿ ಎಫ್ಐಆರ್ ಆಗಿದೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಹೈಕೋರ್ಟ್ಗೆ ಅದನ್ನ ರದ್ದು ಮಾಡಬೇಕು ಅಂತ ಅರ್ಜಿ ಹಾಕಲಾಗಿದೆ. ರವಿಕುಮಾರ್ ಅವರ ಕರೆ ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ರದ್ದುಗೊಳಿಸುವುದಕ್ಕೆ ಹೈಕೋರ್ಟ್ಗೆ ಅರ್ಜಿ. ಎಂಎಲ್ಸಿ ರವಿಕುಮಾರ್ ಅವರಿಂದ ರವಿಕುಮಾರ್ ವಿರುದ್ಧ ಜಾಮೀನು ರಹಿತ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರುವುದು. ಈ ಅರ್ಜಿ ವಿಚಾರಣೆ ಕೆಲ ಹೊತ್ತಲ್ಲೇ ಬರುತ್ತೆ. ಹೈಕೋರ್ಟ್ ಅಲ್ಲಿ ತುರ್ತು ವಿಚಾರಣೆ ನಡೆಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಹೈಕೋರ್ಟ್ ಅಲ್ಲಿ ರವಿಕುಮಾರ್ ಅವರ ವಕೀಲರ ಕಡೆಗೆ. ಇನ್ನು ಮತ್ತೊಂದೆಡೆ ಕಬ್ಬನ್ ಪಾರ್ಕ್ ಪೊಲೀಸರಿಂದಲೂ ಕೂಡ ತನಿಖೆ ನಡೀತಾ ಇದೆ, ತನಿಖೆ ಚುರುಕಾಗ್ತಾ ಇದೆ. ರವಿಕುಮಾರ್ ಮಾತನಾಡಿರುವಂತಹ ಆಡಿಯೋ ಏನಿದೆ, ಅಸಲಿ ವಿಡಿಯೋ ಆಡಿಯೋ ಪರಿಶೀಲನೆ ಬಳಿಕ ರವಿಕುಮಾರ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿದೆ. ವಿಚಾರಣೆ ವೇಳೆ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ. ಇದು ಎಕ್ಸಾಕ್ಟ್ ಹೋಲಿಕೆ ಅಂತ ಆದ ನಂತರ, ಅಂದ್ರೆ ಇದೆಲ್ಲವೂ ಕೂಡ ಪ್ರೊಸೀಜರ್ ಇರುತ್ತೆ. ವಾಯ್ಸ್ ಸ್ಯಾಂಪಲ್ ಸಾಕ್ಷ್ಯ ಸಿಕ್ಕ ನಂತರದಲ್ಲಿ ಮುಂದಿನ ಕ್ರಮಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಒಂದು ಕಡೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಮೇರೆಗೆ ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಎಂಎಲ್ಸಿ ರವಿಕುಮಾರ್, ಬಿಜೆಪಿ ಎಂಎಲ್ಸಿ, ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತಹ ಎಫ್ಐಆರ್, ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿದೆ ತುರ್ತು ವಿಚಾರಣೆಗಾಗಿ. ಸಿಎಸ್ ವಿರುದ್ಧ ವಿವಾದಾತ್ಮಕ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಜಿ ಪರಮೇಶ್ವರ್ ಸಿಎಸ್ ವಿರುದ್ಧ ರವಿಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದರ ವಿರುದ್ಧ ಎಫ್ಐಆರ್ ಆಗಿದೆ, ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳಿದ್ದಾರೆ. ಜಿ ಪರಮೇಶ್ವರ್ ಗೃಹ ಸಚಿವರು ಸಿಎಸ್ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಮಾತನಾಡುವುದು ಸರಿಯಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಒಬ್ಬ ಒಳ್ಳೆಯ ಅಧಿಕಾರಿಯ ಬಗ್ಗೆ ಆ ರೀತಿ ಮಾತಾಡಬಾರ್ದು, ಯಾರೇ ಆಗಲಿ, ರವಿಕುಮಾರ್ ಆಗಲಿ ಇನ್ನೊಬ್ಬರೇ ಆಗಲಿ, ಆ ರೀತಿ ಮಾತಾಡಬಾರ್ದು. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿ ಪೊಲೀಸ್ನವರು ಏನು ಮಾಡಬೇಕು ಮಾಡ್ತಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಡಿರೋಗೇಟರಿ ಶಬ್ದಗಳು ಉಪಯೋಗಿಸ್ತಾರಲ್ಲ ಸಾರ್ವಜನಿಕವಾಗಿ, ಭಾಳ ಜನ ಉಪಯೋಗಿಸ್ತಾರೆ. ಈಗ ಅದು ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಈಸ್ ಡಿರೋಗೇಟರಿ ಆರ್ ನಾಟ್ ಅಂತ ಒಂದು. ಎರಡನೇದು, ಅದಕ್ಕೆ ಏನು ಕ್ರಮ, ಇಫ್ ಇಟ್ ಈಸ್ ಡಿರೋಗೇಟರಿ ಏನು ಕ್ರಮ ಮಾಡಬೇಕು ಅಂತೇಳಿ ಮುಂದೆ ತೀರ್ಮಾನ ಮಾಡ್ತಾರೆ. ಅಲ್ಲ, ಹಿಂದೆ ಕಲಬುರಗಿ ಡಿಸಿ ಮೇಲೂ ಹಿಂಗೆ ಮಾತಾಡಿ ಓಪನ್ ಕ್ಷಮೆ ಕೇಳ. ಹೌದು, ಅದು ಪರಿಸ್ಥಿತಿ ಅಂದರೆ ಅವರು ಕೋರ್ಟೇ ಡೈರೆಕ್ಷನ್ ಕೊಡ್ತು, ನೀವು ಅವರಿಗೆ ಕ್ಷಮೆ ಕೇಳಿ ಅಂತೇಳಿ. ಇಲ್ಲಿವರೆಗೂ ಅವರು ಮಾಡಿದ್ದಾರೆ, ಇಲ್ಲ ನನಗೆ ನಾಲೆಡ್ಜ್ ಇಲ್ಲ. ಸಿಎಸ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ರು ನೋಡಿ. ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ, ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ, ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಸಿಎಸ್ ವಿಚಾರ ಸರ್, ಸಿಎಸ್ ವಿಚಾರ, ರವಿಕುಮಾರ್ ಸರ್, ರವಿಕುಮಾರ್ ಅವರು ಸಿಎಸ್ ಅವರ ವಿರುದ್ಧ ಬಿಜೆಪಿಯ ನಾಯಕರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಈ ರೀತಿ ಲಘುವಾದ ಅವಮಾನ ಮಾಡ್ತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಆತ್ಮಸಾಕ್ಷಿ, ಆತ್ಮಪ್ರಜ್ಞೆ ಇದ್ದರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಯಾಕಂತಂದರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ.
ಬಿ ಜೆ ಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಶಾಲಿನಿ ರಜನೀಶ್ ಅವರು ಯಾರು? ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟ್ರಿ, ಅಡ್ಮಿನಿಸ್ಟ್ರೇಷನ್ನ ಚೀಫ್ ಸೆಕ್ರೆಟ್ರಿ. ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿಯವರು ಇದಿರ್ತಾರೆ, ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ. ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು, ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು. ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ, ಬಿ ಜೆ ಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ, ಮನುಸ್ಮೃತಿಯ ಏನಿದೆ ಅಲ್ಲ, ಅದನ್ನು ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅವರ ಭಾವನೆ. ಯಾಕಂದರೆ ಅವರು ತಾವಾಗಿ ಈ ರೀತಿ ರವಿಕುಮಾರ್ ವಿಚಾರ ಒಂದು ಕಡೆ ಇರಲಿ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲೂ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರಿದ್ರು, ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ IAS ಅಧಿಕಾರಿಗೆ. ಅವಾಗೆಲ್ಲೋಗಿತ್ತು IAS ಅಸೋಸಿಯೇಷನ್ನು. ರವಿಕುಮಾರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಆದರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು. ಅವತ್ತೆಲ್ಲೋಗಿತ್ತು IAS ಆಫೀಸರ್ಸ್ ಅಸೋಸಿಯೇಷನ್? ಅವತ್ತೇಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದು ಕಡೆ ಬಿಜೆಪಿಗರಿಗೆ ಅಂದ್ರೆ ವಿಪಕ್ಷಗೆ ದೊಡ್ಡ ಮಟ್ಟದ ಸಾಲು ವಿಚಾರಗಳಿತ್ತು, ಮೇನ್ ವಿಚಾರಗಳು, ಪ್ರತಿಭಟನೆಗಾಗಿ, ವಿರೋಧ ಆಡಳಿತ ಪಕ್ಷವನ್ನ ಹಣಿಯೋದಕ್ಕೆ. ಇದೆಲ್ಲದರ ಮಧ್ಯದಲ್ಲಿ ನಾಲಿಗೆ ಹರಿಬಿಟ್ಟಿರುವಂತಹ ರವಿಕುಮಾರ್ ಅವರ ಆ ಒಂದು ಹೇಳಿಕೆ ಇಲ್ಲೊಂದ್ ಕಡೆ ಬಿಜೆಪಿಯನ್ನ ಕುಗ್ಗಿಸುವಂತ ಕೆಲಸ ಆಗತ್ತೆ ಅಂತ ಕಾಣಿಸುತ್ತೆ. ಅಂದ್ರೆ ಬಿಜೆಪಿ ಏನು ಸೆಟೆದು ನಿಂತ್ಕೊಳ್ಬೇಕು ಆಡಳಿತ ಪಕ್ಷದ ವಿರುದ್ಧ ಅಂತ ಅಂದ್ಕೊಳ್ತಾ ಇತ್ತು, ಅದನ್ನ ತಣ್ಣಗಾಗಿಸುವಂತ ಲಕ್ಷಣ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಈಗಾಗಲೇ ನೀವು ಹೇಳ್ದಂಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಮಟ್ಟದ ಅಸ್ತ್ರಗಳು ಸಿಕ್ಕಿದ್ವು. ಅದನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ ಇದೇ ರವಿಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಅಣಿಯುವಂತೆ ನಿಟ್ಟಲು ಕೂಡ ಮುಂದಾದರು. ಆದರೆ ಎಲ್ಲೋ ಒಂದು ಕಡೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ವಿಚಾರವಾಗಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂಥದ್ದು. ಈಗಾಗಲೇ ರವಿಕುಮಾರ್ ಅವರ ವಿರುದ್ಧವಾಗಿ ರಾಜ್ಯದೆಲ್ಲಡೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಸ್ವತಃ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ರೀತಿ ಈ ಒಂದು ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕೂಡ ಗ್ರಾಸವಾಗಿರುವಂಥದ್ದು. ಮತ್ತು ಸ್ವತಃ ರಾಜ್ಯದ ಬಿಜೆಪಿ ನಾಯಕರು ಕೂಡ ಈ ಒಂದು ವಿಚಾರ ಒಂದು ರೀತಿ ಎಲ್ಲೋ ಒಂದು ಕಡೆ ಮುಜುಗರವನ್ನು ಕೂಡ ತರಿಸಿರುವಂಥದ್ದು. ಶಾಲಿನಿ ರಜನೀಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೊಂದು ಕಡೆ ಅವರ ಬಗ್ಗೆ ಹೇಳಿಕೆಯನ್ನು ಎನ್ ರವಿಕುಮಾರ್ ಅವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಅವರ ವಿಚಾರವಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ಕೂಡ ಈಗ ರಾಜ್ಯದ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಎನ್ ರವಿಕುಮಾರ್ ಅವರ ವಿಚಾರ ಏನಿತ್ತು ಅದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಅವರು ಕೆಲಸವನ್ನು ಮಾಡಬೇಕು, ಮಾತಾಡಬೇಕಾಗಿತ್ತು. ಆದರೆ ಮಹಿಳಾ ಅಧಿಕಾರಿಯ ಬಗ್ಗೆ ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಅನ್ನೊಂದು ವಿಚಾರ ಈಗ ರಾಜ್ಯ ಬಿಜೆಪಿ ಒಳಗಡೆ ಈಗಾಗಲೇ ಕೇಳಿ ಬರ್ತಿರುವಂಥದ್ದು. ಸಹಜವಾಗಿಯೇ ಈಗ ಆಡಳಿತ ಪಕ್ಷಕ್ಕೆ ಈ ಒಂದು ವಿಚಾರ ದೊಡ್ಡ ಮಟ್ಟದ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ, ಆ ಶಾಸಕರು ಸಚಿವರೆಲ್ಲರೂ ಕೂಡ ಈಗಾಗಲೇ ರಾಜ್ಯದ ಬಿಜೆಪಿ ವಿರುದ್ಧವಾಗಿ ಮುಗಿಬಿದ್ದಿರುವಂಥದ್ದು. ಬರುವಂತ ದಿನಗಳಲ್ಲಿ ಇದೇ ಒಂದು ವಿಚಾರ ಅಂದ್ರೆ ಎನ್ ರವಿಕುಮಾರ್ ಒಂದು ವಿಚಾರ ಏನಿದೆ, ರಾಜ್ಯ ಬಿಜೆಪಿ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಮುಳುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಈ ಹಿಂದಿನ ದಿನಗಳಲ್ಲೂ ಕೂಡ ಇಲ್ಲೊಂದು ಕಡೆ ಮಹಿಳೆಯರ ವಿಚಾರದಲ್ಲಿ ರಾಜ್ಯದ ಬಿಜೆಪಿ ನಡ್ಕೊಳ್ಳುವಂತ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಎನ್ ರವಿಕುಮಾರ್ ಅವರ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರೀತಿ ಅಣಿಯುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗುವಂತದ್ದು ಕೂಡ ಸಾಧ್ಯತೆ ಇದೆ.